ನಮಸ್ಕಾರ ವೀಕ್ಷಕರೇ. ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಯುದ್ಧದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾವುದೇ ಕ್ಷಣಕ್ಕಾದರೂ ಯುದ್ಧ ನಡೆದೇ ಬಿಡುತ್ತಾ ಅನ್ನುವಂಥ ಪ್ರಶ್ನೆ ನಿಮ್ಮನ್ನ ಕಾಡ್ತಾ ಇದೆ. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ನಮ್ಮ ಕೇಂದ್ರ ಸರ್ಕಾರ ಸೇನೆ ಕೈಗೊಂಡಿರುವಂತಹ ಒಂದಷ್ಟು ನಿರ್ಧಾರಗಳು ಕಾಣಿಸ್ತಾ ಇದೆ. ಕಾರಣ ಯುದ್ಧ ನಡೆದಂಥ ಸಂದರ್ಭದಲ್ಲಿ ಆ ಸನ್ನಿವೇಶವನ್ನ ಆ ಪರಿಸ್ಥಿತಿಯನ್ನ ಹೇಗೆ ನಿಭಾಯಿಸಬೇಕು ಅನ್ನೋ ನಿಟ್ಟಿನಲ್ಲಿ ಭಾರತದಲ್ಲಿ ಬರೀ ಭಾರತನ ಅಲ್ಲ, ಅಕ್ಕಪಕ್ಕದ ದೇಶಗಳನ್ನ ಒಳಗೊಂಡಂತೆ ಭಾರತದಲ್ಲಿರುವ ರಾಜ್ಯಗಳನ್ನ ಒಳಗೊಂಡಂತೆ ಎಲ್ಲ ಕಡೆ ವಾರ್ ಮಾಕ್ ಡ್ರಿಲ್ ನಡೆಸೋದಕ್ಕೆ ಕೇಂದ್ರ ಗೃಹ ಇಲಾಖೆ ಸಿದ್ಧತೆ ಮಾಡಿಕೊಂಡಿದೆ. ಇವತ್ತಿನಿಂದ 3 ದಿನಗಳ ಕಾಲ ಈ ವಾರ್ ಮಾಕ್ ಡ್ರಿಲ್ ಕೂಡ ನಡೆಯುತ್ತೆ. ಹಾಗಾದ್ರೆ ವಾರ್ ಮಾಕ್ ಡ್ರಿಲ್ ಅಂದ್ರೆ ಏನು? ಇದರ ಪ್ರಕ್ರಿಯೆ ಹೇಗೆ ಸಾಗುತ್ತೆ? ಇದರಿಂದ ನಾಗರಿಕರಿಗೆ ಯಾವ ರೀತಿಯ ಸಂದೇಶವನ್ನ ನೀಡಲಾಗುತ್ತೆ? ವೈರಿಗಳಿಗೆ ಯಾವ ಸಂದೇಶ ರವಾನೆಯಾಗುತ್ತೆ? ಆ ಎಲ್ಲದರ ಕುರಿತು ಸಂಪೂರ್ಣ ಮಾಹಿತಿಯನ್ನ ಈ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಈ ವಾರ್ ಮಾಕ್ ಡ್ರಿಲ್ ನಡೆಸೋದ್ರಿಂದ ನಾಗರಿಕರಿಗೂ ಮತ್ತೊಂದು ಕಡೆ ದೇಶಕ್ಕೆ ಆಗುವಂತಹ ಲಾಭ ಏನು? ಪ್ರಮುಖವಾಗಿ ನಮ್ಮ ದೇಶದಲ್ಲಿ ಇಂತಹ ವಾರ್ ಮಾಕ್ ಡ್ರಿಲ್ ಯಾವತ್ತಾದ್ರೂ ನಡೆದಿತ್ತಾ ಅನ್ನುವಂತಹ ಪ್ರಶ್ನೆಗೆ ಖಂಡಿತ ನಡೆದಿತ್ತು. ಹಾಗಾದ್ರೆ ಆಗ ಸನ್ನಿವೇಶ ಹೇಗಿತ್ತು? ಯಾವ ಸಂದರ್ಭದಲ್ಲಿ ನಡೆದಿತ್ತು? ಆಗಲೂ ಈಗಲೂ ಪರಿಸ್ಥಿತಿ ಒಂದೇ ರೀತಿಯಲ್ಲಿದೆಯಾ? ಇಂಥ 10 ಪ್ರಶ್ನೆಗಳನ್ನ ನಿಮ್ಮನ್ನ ಕಾಡ್ತಾನೆ ಇರಬಹುದು. ಅದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ, ಮಿಸ್ ಮಾಡದೆ ಕೇಳಿಸ್ಕೊಳ್ಳಿ. ಎಸ್, ಇವತ್ತಿನ ಯುವ ಪೀಳಿಗೆಗೆ ಯುದ್ಧ ಹೇಗೆ ನಡೆಯುತ್ತೆ, ಯುದ್ಧ ಆದಂತಹ ಸಂದರ್ಭದಲ್ಲಿ ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ, ಅದಕ್ಕೆ ನಾಗರಿಕರು ಯಾವ ರೀತಿ ಸರ್ವಸನ್ನದ್ಧ ಆಗಬೇಕು, ನಮ್ಮ ಪಾತ್ರ ಅದರಲ್ಲಿ ಏನು, ಬಹುತೇಕರಿಗೆ ಇದರ ಬಗ್ಗೆ ಮಾಹಿತಿನೇ ಇಲ್ಲ. ಈಗ ಯುವ ಪೀಳಿಗೆಗೆ ಅರ್ಥ ಮಾಡಿಸೋ ನಿಟ್ಟಿನಲ್ಲೇ ಈ ವಾರ್ ಮಾಕ್ ಡ್ರಿಲ್ ನಡೆಸೋದಕ್ಕೆ ಕೇಂದ್ರ ಗೃಹ ಇಲಾಖೆ ಮುಂದಾಗಿದೆ. ಪ್ರಮುಖವಾಗಿ ನಾನು ಆರಂಭದಲ್ಲೇ ಹೇಳಿದ್ನಲ್ಲ, ದೇಶದಲ್ಲಿ ಯಾವತ್ತಾದ್ರೂ ಇಂತಹ ಯುದ್ಧದ ಸನ್ನಿವೇಶ ಇತ್ತ, ಈ ರೀತಿ ಮಾಕ್ ಡ್ರಿಲ್ಗಳ ಆಗಿತ್ತಾ ಅನ್ನುವಂತಹ ಪ್ರಶ್ನೆಗೆ ಆಗಿತ್ತು. ಬಟ್ ಯಾವಾಗ ಅನ್ನೋದ್ರ ಬಗ್ಗೆ ಹೇಳೋಕ್ಕೂ ಮುನ್ನ 1999ರಲ್ಲಿ ಕಾರ್ಗಿಲ್ ಯುದ್ಧ ಕೂಡ ಆಗಿತ್ತು. ಬಹುತೇಕರು ಕೇಳಿಸ್ಕೊಂಡ್ವಿ ಕಾರ್ಗಿಲ್ ಯುದ್ಧ ಆಯ್ತಂತೆ ಅಂತ. ಬಟ್ ಆ ಕಾರ್ಗಿಲ್ ಯುದ್ಧವನ್ನ ನೇರವಾಗಿ ನೋಡಿದವರು ಕಡಿಮೆ, ಆ ಸನ್ನಿವೇಶವನ್ನ ಕಣ್ತುಂಬಿಕೊಂಡವರು ಕಡಿಮೆ. ಕಾರಣ ಗಡಿಗೆ ಮಾತ್ರ ಈ ಕಾರ್ಗಿಲ್ ಯುದ್ಧ ಸೀಮಿತ ಆಗಿತ್ತು. ಹಾಗಾಗಿ ಅದನ್ನ ನೇರವಾಗಿ ನೋಡಿ ಅನುಭವಿಸಿ ಈ ಯುದ್ಧವನ್ನ ಫೇಸ್ ಮಾಡಿರುವಂತಹ ಎಕ್ಸ್ಪೀರಿಯನ್ಸ್ ಬಹುತೇಕರಿಗೆ ಸಿಕ್ಕಿಲ್ಲ. ಇನ್ನು ಯಾವ ತಪ್ಪ ಆಗಿತ್ತು ಇಂಥದ್ದೊಂದು ಮಾಕ್ ಡ್ರಿಲ್? ಹಾಗಾದ್ರೆ ಯುದ್ಧದ ಸನ್ನಿವೇಶ ಯಾರಾದ್ರೂ ನಾಗರಿಕರು ಫೇಸ್ ಮಾಡಿದ್ರಾ ಅನ್ನುವಂತಹ ಪ್ರಶ್ನೆಗೂ ಕೂಡ ಉತ್ತರ ಇದೆ. 1999ಕ್ಕೂ ಮೊದಲು. ಹಾಗಾದ್ರೆ ಯಾವಾಗ? ಅಸಲಿಗೆ ನಿಮಗೆಲ್ಲ ಕುತೂಹಲ ಇರೋದು, ಪ್ರಶ್ನೆ ಇರೋದು, ಯಾವಾಗ ನಡೆದಿತ್ತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯ ಮಾಕ್ ಡ್ರಿಲ್ ಅದು 1971. ಅಂದ್ರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಇಂಥ ಸನ್ನಿವೇಶವನ್ನ ನಮ್ಮ ದೇಶ ಫೇಸ್ ಮಾಡಿದ್ದು 44 ವರ್ಷಗಳ ಹಿಂದೆ. ಅದಾದ ಬಳಿಕ ಈಗ ಮತ್ತೊಮ್ಮೆ ದೇಶ ಯುದ್ಧಕ್ಕೆ ಸರ್ವಸನ್ನದ್ಧ ಆಗ್ತಾ ಇದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುದ್ಧ ಆದಂತ ಸಂದರ್ಭದಲ್ಲಿ ನಾಗರಿಕರು ತಮ್ಮನ್ನ ತಾವು ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು, ನಿಮ್ಮ ಪಾತ್ರ ಏನು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಣುಕು ಪ್ರದರ್ಶನ ನಡೆಸೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ. 1971 ಬಾಂಗ್ಲಾ ವಿಮೋಚನಾ ದಿವಸ್ ಅವತ್ತು ಕೂಡ ಇದೇ ರೀತಿ ವಾರ್ಗೆ ಸಂಬಂಧಪಟ್ಟಂತೆ ಮಾಕ್ ಡ್ರಿಲ್ ಅನ್ನ ನಡೆಸಲಾಗಿತ್ತು. ಆಗ ಹೇಗಿತ್ತು ಸನ್ನಿವೇಶ, ಯಾವೆಲ್ಲ ದೇಶಗಳು ಈ ಮಾಕ್ ಡ್ರಿಲ್ಗೆ ಒಳಪಟ್ಟಿತ್ತು ಅನ್ನುವಂತಹ ಕುತೂಹಲ ಇದ್ರೆ, ಪಶ್ಚಿಮ ಬಂಗಾಳ, ಬಿಹಾರ, ಒರಿಸ್ಸಾ ಸೇರಿದಂಗೆ ಅನೇಕ ರಾಜ್ಯಗಳು ಸಂಜೆ 7ರಿಂದ ಕಡ್ಡಾಯವಾಗಿ ಈ ಮಾಕ್ ಡ್ರಿಲ್ ಮಾಡಿಸಲಾಗಿತ್ತು. ಈ ವೇಳೆ ದೀಪಗಳನ್ನು ಆರಿಸೋದು, ಹೋಗಿ ಟೇಬಲ್ಗಳ ಕೆಳಗಡೆ ಕೂರೋದು, ಆ ಮೂಲಕ ನಾಗರಿಕರು ತಮ್ಮನ್ನ ತಾವು ರಕ್ಷಣೆ ಮಾಡಿಸಿಕೊಳ್ಳೋ ನಿಟ್ಟಿನಲ್ಲಿ ಈ ಮಾಕ್ ಡ್ರಿಲ್ ಅನ್ನ 1971ರಲ್ಲೇ ನಡೆಸಲಾಗಿತ್ತು. ಈಗ ಬಹುತೇಕರಿಗೆ ಒಂದು ಪ್ರಶ್ನೆ ಬರಬಹುದು, ಹಾಗಾದ್ರೆ 1971ರಲ್ಲಿ ಈ ರೀತಿ ಮಾಕ್ ಡ್ರಿಲ್ ಆಯ್ತಲ್ಲ, ಅದೇ ಪ್ರಕ್ರಿಯೆಯನ್ನ ಆಸ್ ಇಟ್ ಈಸ್ ಆಗಿ ಈಗಲೂ ಕೂಡ ಫಾಲೋ ಮಾಡುತ್ತಾ ಕೇಂದ್ರ ಸರ್ಕಾರ? ಯಾಕಂದ್ರೆ ಮುಂದುವರೆದು ದೇಶ ಶಕ್ತಿಯುತವಾಗಿದೆ, ಹಲವು ತಂತ್ರಜ್ಞಾನಗಳನ್ನ ಹೊಂದಿದೆ ಭಾರತ ಅನ್ನುವಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತೀವಿ. ಆದ್ರೆ ಮಾಕ್ ಡ್ರಿಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅಪ್ಡೇಟ್ ಆಗಿದ್ದೀವಾ ಅನ್ನೋದು ಬಹುತೇಕರ ಕುತೂಹಲ. ಒಂದೊಂದು ಬಹಳ ಸ್ಪಷ್ಟ, 1971ರಲ್ಲಿ ಯಾವ ರೀತಿ ವಾರ್ಗೆ ಸಂಬಂಧಪಟ್ಟಂತೆ ಮಾಕ್ ಡ್ರಿಲ್ ಆಗಿತ್ತೋ ಈಗಲೂ ಕೂಡ ಅದೇ ನಿಯಮಗಳನ್ನ ಅನುಸರಿಸೋದಕ್ಕೆ
ಕೇಂದ್ರ ಗೃಹ ಇಲಾಖೆ ಮುಂದಾಗ್ತಾ ಇದೆ. ಈಗಲೂ ಕೂಡ ವಿದ್ಯುತ್ ದೀಪಗಳನ್ನ ಆರಿಸಲಾಗುತ್ತೆ. ಕತ್ತಲು ಆವರಿಸಿದ ಬಳಿಕ ಯುದ್ಧ ಪ್ರಾರಂಭ ಆದಂತ ಸಂದರ್ಭದಲ್ಲೇ ನಾಗರಿಕರು ಓಡಿ ಹೋಗಿ ಹೇಗೆ ತಮ್ಮನ್ನ ತಾವು ಬಚಾವ್ ಮಾಡ್ಕೊಳ್ಬೇಕು ಆಸ್ ಇಟ್ ಈಸ್, ಆಗ ಏನೆಲ್ಲ ನಿಯಮಗಳನ್ನ ಫಾಲೋ ಮಾಡಿದ್ರೋ ಈಗಲೂ ಕೂಡ ಅದೇ ರೀತಿ ನಿಯಮಗಳನ್ನ ಫಾಲೋ ಮಾಡಿ ನಾಗರಿಕರಿಗೆ ಇದರ ಬಗ್ಗೆ ಅರಿವು ಮೂಡಿಸೋದಕ್ಕೆ ಸೇನೆ ಮುಂದಾಗ್ತಾ ಇದೆ. ಪ್ರಮುಖವಾಗಿ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಮತ್ತೊಂದು ವಿಚಾರ ಹೇಳ್ಬಿಡ್ತೀನಿ. ಹೀಗೆ ಮಾಕ್ ಡ್ರಿಲ್ ಮಾಡೋ ಉದ್ದೇಶ ಅಂತ ಅಂದ್ರೆ ಯಾಕೆ ಇದನ್ನ ಮಾಡ್ತಾರೆ? ಡೈರೆಕ್ಟ್ ಆಗಿ ಯುದ್ಧ ಪ್ರಾರಂಭ ಆದ್ರೆ ಫೇಸ್ ಮಾಡಕ್ ಆಗಲ್ವಾ? ಇದನ್ನ ಮೊದಲೇ ರಿಹರ್ಸಲ್ ಮಾಡಬೇಕಾ ಅನ್ನುವಂಥದ್ದು ಬಹುತೇಕರ ಪ್ರಶ್ನೆ. ಬಟ್ ಯಾಕೆ ಇದನ್ನ ಮಾಡ್ತಾರೆ ಅಂದ್ರೆ ವೈಮಾನಿಕ ದಾಳಿ, ಕ್ಷಿಪಣಿ ದಾಳಿ ನಡೆದಂತಹ ಸಂದರ್ಭದಲ್ಲಿ ನಾಗರಿಕರು ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ಳೋದು ಗೊತ್ತಿರಲ್ಲ. ಬಹುತೇಕರಿಗೆ ಆತಂಕ ಇರುತ್ತೆ, ಭಯ ಆಗುತ್ತೆ. ಒಂದು ಪಟಾಕಿ ಸೌಂಡ್ ಕೇಳಿದಾಗಲೇ ಸಹಜವಾಗಿ ಭಯ ಆಗಲ್ವಾ? ಅಂಥದ್ರಲ್ಲಿ ಒಂದು ಸೈರನ್ ಶಬ್ದ ಕೇಳಿದಾಗ, ಯುದ್ಧ ಪ್ರಾರಂಭ ಆಗಿದೆ ಅಂದಾಗ, ನಿಮ್ಮ ಮೇಲೆ, ನಿಮ್ಮ ಇರುವ ಪ್ರದೇಶದ ಮೇಲೆ ಅಟ್ಯಾಕ್ ಆಗಿದೆ ಅಂದಾಗ ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ? ಗಟ್ಟಿಯಾಗಿ ಧೈರ್ಯವಾಗಿ ನಾಗರಿಕರು ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ? ಯುದ್ಧದ ಸನ್ನಿವೇಶವನ್ನ ಬರೀ ಸೇನೆ ಮಾತ್ರ ಅಲ್ಲ, ದೊಡ್ಡವರು ಮಾತ್ರ ಅಲ್ಲ, ಜೊತೆಗೆ ನಿಮ್ಮೆಲ್ಲರ ಪಾತ್ರ ಕೂಡ ಅದರಲ್ಲಿ ಇರುತ್ತೆ. ಹಾಗಾಗಿ ನಾವು ನಮ್ಮ ಪಾತ್ರವನ್ನ ಹೇಗೆ ನಿಭಾಯಿಸಬಹುದು ಅನ್ನೋದನ್ನ ಅರಿವು ಮೂಡಿಸೋ ಸಲುವಾಗಿಯೇ ಈ ರಿಹರ್ಸಲ್ ಕೂಡ ನಡೆಯುತ್ತೆ. ಪ್ರಮುಖವಾಗಿ ವೈಮಾನಿಕ ದಾಳಿ, ಕ್ಷಿಪಣಿ ದಾಳಿ ನಡೆದಂತಹ ಸಂದರ್ಭದಲ್ಲಿ ನಾಗರಿಕರು ನಮ್ಮನ್ನ ನಾವು ಹೆಂಗ್ ರಕ್ಷಣೆ ಮಾಡ್ಕೊಳ್ಳೋದು ಅಂತ ಅದರ ಬಗ್ಗೆ ಅರಿವು ಮೂಡಿಸೋ ಸಲುವಾಗಿ ಈ ರೀತಿ ಮಾಕ್ ಡ್ರಿಲ್ ಅನ್ನ ನಡೆಸಲಾಗುತ್ತೆ. ಅಲ್ಲದೆ ಯುದ್ಧದ ಪರಿಸ್ಥಿತಿಗೆ ನಾಗರಿಕರು ಸಿದ್ಧ ಆಗ್ತಾರೆ. ಮಾನಸಿಕವಾಗಿ, ದೈಹಿಕವಾಗಿ ಅಂದ್ರೆ ಮೆಂಟಲಿ ಕೂಡ ನಾವು ಸಿದ್ಧರಾಗ್ಬಿಡ್ತೀವಿ. ಇಲ್ಲಪ್ಪ ಯುದ್ಧ ಆಗುತ್ತೆ, ಈ ಕ್ಷಣಕ್ಕೆ ಯುದ್ಧ ಆದ್ರೆ ನಾವು ಈ ರೀತಿ ನಿಯಮಗಳನ್ನ ಅನುಸರಿಸಬೇಕು, ನಮ್ಮನ್ನ ನಾವು ಈ ರೀತಿ ರಕ್ಷಣೆ ಮಾಡ್ಕೊಳ್ಬೇಕು, ನಮ್ಮ ನೆರೆಹೊರೆಯವರನ್ನ ರಕ್ಷಣೆ ಮಾಡಬೇಕು, ನಾವಿರುವಂತಹ ಪ್ರದೇಶವನ್ನ ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಅರಿವಿದ್ದಲ್ಲಿ ಮಾತ್ರ ಒಂದು ಯುದ್ಧವನ್ನ ಒಂದು ದೇಶ ಗೆಲ್ಲುವುದಕ್ಕೆ ಸಾಧ್ಯ ಅನ್ನೋ ಕಾರಣಕ್ಕೆ ಈ ರಿಹರ್ಸಲ್ಗಳು ನಡೆಯುತ್ತೆ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ನಮ್ಮ ದೇಶ ಇಂಥದ್ದೊಂದು ವಾರ್ ಮಾಕ್ ಡ್ರಿಲ್ಗೆ ಸಾಕ್ಷಿ ಆಗ್ತಾ ಇದೆ. ಅದು ಇವತ್ತು ಸಾಯಂಕಾಲ ಪ್ರಮುಖವಾಗಿ 224 ಜಿಲ್ಲೆಗಳಲ್ಲೂ ಕೂಡ ಈ ಮಾಕ್ ಡ್ರಿಲ್ ನಡೆಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ. ಅದರಲ್ಲಿ ಕೇಂದ್ರಾಡಳಿತ ಪ್ರದೇಶಗಳು ಕೂಡ ಸೇರ್ಕೊಂಡಿದೆ. ಈ ಬಾರಿಯ ಈ ವಾರ್ ಮಾಕ್ ಡ್ರಿಲ್ನ ಪ್ರಮುಖ ಉದ್ದೇಶಗಳು ಏನು, ಯಾಕಾಗಿ ಇದನ್ನ ಮಾಡಲಾಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ನಾನು ಆರಂಭದಲ್ಲೇ ಹೇಳದ್ನಲ್ಲ, ಒಂದು ಜನರಿಗೆ ತಿಳುವಳಿಕೆ ತರಿಸೋದು, ಯುವ ಪೀಳಿಗೆಗೆ ಅರ್ಥ ಮಾಡಿಸೋದು, ಯುದ್ಧ ಆದಂತಹ ಸಂದರ್ಭದಲ್ಲಿ ನೀವೇನ್ ಮಾಡಬೇಕು, ನಿಮ್ಮ ಪಾತ್ರ ಏನು ಅಂತ. ಅದ್ರ ಜೊತೆಗೆ ನಮ್ಮ ಸ್ಥಾವರಗಳ ರಕ್ಷಣೆ ಮಾಡ್ಕೊಳ್ಳೋದು, ಜನರನ್ನ ಈ ದುರ್ಗಮ ಪ್ರದೇಶಗಳಲ್ಲಿ ಇರ್ತಾರಲ್ಲ ಅವ್ರನ್ನ ಹೇಗೆ ಸ್ಥಳಾಂತರ ಮಾಡಬಹುದು ಅನ್ನುವಂತಹ ಪ್ರಕ್ರಿಯೆಗಳನ್ನ ಕೂಡ ಇಲ್ಲಿ ಅನುಸರಿಸಲಾಗುತ್ತೆ. ಆ ಕಾರಣಕ್ಕೂ ಕೂಡ ಈ ಮಾಕ್ ಡ್ರಿಲ್ ಸಹಕಾರಿಯಾಗುತ್ತೆ ಅಂತ. ಅದ್ರ ಜೊತೆಗೆ ಜನರ ಜೊತೆಗೆ ಸ್ಪಂದಿಸೋದಕ್ಕೆ ರಕ್ಷಣಾ ವ್ಯವಸ್ಥೆ ಸಿದ್ಧವಿರುವ ಬಗ್ಗೆ ಖಚಿತಪಡಿಸಲಾಗುತ್ತೆ. ನಾವು ನಿಮ್ಮ ಜೊತೆಗಿದ್ದೀವಿ, ಭಯ ಬೇಡ, ಈ ರೀತಿ ನಿಯಮಗಳನ್ನ ನೀವು ಅನುಸರಿಸಿ ಅಂತ ಒಂದು ಧೈರ್ಯ ಹೇಳೋದು, ಆ ರೀತಿ ಕೆಲಸಗಳು ಈ ರಿಹರ್ಸಲ್ ಟೈಮಲ್ಲಿ ಕೂಡ ಆಗುತ್ತೆ. ಇದು ಭಾರತದ ಮಟ್ಟಿಗೆ 244 ಜಿಲ್ಲೆಗಳಲ್ಲೂ ಕೂಡ ಈ ವಾರ್ಗೆ ಸಂಬಂಧಪಟ್ಟಂತೆ ಮಾಕ್ ಡ್ರಿಲ್ ಮಾಡೋದಕ್ಕೆ ಸಿದ್ಧತೆಗಳಾಗ್ತಾ ಇದ್ರೆ, ಈಗ ಕರ್ನಾಟಕದ ಜನಕ್ಕೆ ಕುತೂಹಲ ಇರೋದು ನಮ್ಮ ರಾಜ್ಯದಲ್ಲೂ ಕೂಡ ರಿಹರ್ಸಲ್ಗಳಾಗತ್ತಾ, ನಾವು ಕೂಡ ಅದರಲ್ಲಿ ಭಾಗಿಯಾಗಬಹುದಾ, ನೋಡಬಹುದಾ ಅನ್ನುವಂಥ ಕುತೂಹಲ. ಪ್ರಮುಖವಾಗಿ ಕರ್ನಾಟಕದಲ್ಲೂ ಕೂಡ ಆಗುತ್ತೆ. 3 ಸ್ಥಳಗಳನ್ನ ಗುರುತು ಮಾಡಲಾಗಿದೆ. ಅದರಲ್ಲಿ ಬೆಂಗಳೂರು, ರಾಯಚೂರು, ಕಾರವಾರದಲ್ಲಿ ಪ್ರಮುಖವಾಗಿ ಈ ಮಾಕ್ ಡ್ರಿಲ್ ಮಾಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಈ ಮಾಕ್ ಡ್ರಿಲ್ ಅನ್ನ 3 ಹಂತಗಳಲ್ಲಿ ನಡೆಸೋದಕ್ಕೆ ಸಿದ್ಧತೆಗಳಾಗಿದೆ. ಪ್ರಮುಖವಾಗಿ ಕೆಟಗರಿ 1ರಲ್ಲಿ 13 ಸ್ಥಳ, ಕೆಟಗರಿ 2ರಲ್ಲಿ 201 ಜಾಗದಲ್ಲಿ ಹಾಗೂ ಕೆಟಗರಿ 3ರಲ್ಲಿ 45 ಸ್ಥಳಗಳಲ್ಲಿ ಮಾಕ್ ಡ್ರಿಲ್ ನಡೆಯುತ್ತೆ. ಒಟ್ಟು 244 ಜಿಲ್ಲೆಗಳ 259 ಸ್ಥಳಗಳಲ್ಲಿ ಈ ಮಾಕ್ ಡ್ರಿಲ್ ನಡೆಯಲಿದೆ. ಇದು ವಾರ್ ಮಾಕ್ ಡ್ರಿಲ್ಗೆ ಸಂಬಂಧಪಟ್ಟಂತಹ ಸಿದ್ಧತೆಗಳಾದ್ರೆ, ಮತ್ತೊಂದು ಕಡೆ ಕೇಂದ್ರ ಸರ್ಕಾರದ ಮಟ್ಟದಲ್ಲೂ ಕೂಡ ಒಂದಷ್ಟು ಸಭೆಗಳು ಮೇಲಿಂದ ಮೇಲೆ ಆಗ್ತಾನೆ ಇದೆ. ಇನ್ನೊಂದು ವಿಚಾರ ನಾವು ಗಮನಿಸಬೇಕು, ಈ ಕ್ಷಣಕ್ಕೆ ಯುದ್ಧ ಆದ್ರೂ ಕೂಡ ಭಾರತದ ಜೊತೆಗೆ ಅತ್ಯಂತ ಬಲಿಷ್ಠ ದೇಶಗಳು ಕೂಡ ಬೆಂಬಲವಾಗಿ ನಿಂತ್ಕೊಂಡಿದೆ. ಅದರಲ್ಲಿ ಜಪಾನ್, ರಷ್ಯಾ, ವಿಶ್ವದ ದೊಡ್ಡಣ್ಣ ಅಂತ ಕರೆಯಲ್ಪಡುವ ಅಮೆರಿಕ ಕೂಡ ಭಾರತದ ಜೊತೆಗೆ ಇರೋದ್ರಿಂದ ಅತಿ ದೊಡ್ಡ ಶಕ್ತಿಯಂತೂ ಸದ್ಯದ ಮಟ್ಟಿಗೆ ಭಾರತಕ್ಕಿದೆ. ಬಟ್ ಯಾವ ರೀತಿಯ ಬೆಳವಣಿಗೆ ಆಗಬಹುದು ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಇದೆಲ್ಲ ಫೇಸ್ ಮಾಡೋದಕ್ಕೆ ನಾವು ಕೂಡ ಸಿದ್ಧ ಅಂತ ಇವನ್ ನಾಗರಿಕರು ಕೂಡ ಮೆಂಟಲಿ, ಫಿಸಿಕಲಿ ರೆಡಿಯಾಗಿ ನಿಂತಿದ್ದಾರೆ. ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಯಿತು ಅಂತ ಭಾವಿಸ್ತೀನಿ. ಯಾರಾದರೂ ನ್ಯೂಸ್ ಬುಕ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲೂ ಕೂಡ ಮತ್ತಷ್ಟು ವಿಶೇಷ ಮಾಹಿತಿಯನ್ನು ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ.